ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 21ನೇ ವಾರ, ಆಗಸ್ಟ್ 29, 2025 ಶುಕ್ರವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 6ನೇ ಅಧ್ಯಾಯ 17ರಿಂದ 29ರವರೆಗಿನ ವಚನಗಳು. ಆ ಕಾಲದಲ್ಲಿ ಹೆರೋದನು ತಾನು ಇಟ್ಟುಕೊಂಡಿದ್ದ ಹೆರೋದಿಯಳ ನಿಮಿತ್ತ ಯೋವಾನನನ್ನು ಸೆರೆ ಹಿಡಿಸಿ ಬಂಧನದಲ್ಲಿರಿಸಿದ್ದನು. ಹೆರೋದಿಯಳು ಹೆರೋದನ ಸಹೋದರ ಫಿಲಿಪ್ಪನ ಧರ್ಮಪತ್ನಿ. ಆದರೂ ಹೆರೋದನು ಆಕೆಯನ್ನು ಹೆಂಡತಿಯಾಗಿ ಇಟ್ಟುಕೊಂಡಿದ್ದನು. ಈ ಕಾರಣ ಯೋವಾನನು, ನಿನ್ನ ಸಹೋದರನ ಪತ್ನಿಯನ್ನು ನೀನು ಇಟ್ಟುಕೊಂಡಿರುವುದು ನ್ಯಾಯವಲ್ಲ ಎಂದು ಪದೇ ಪದೇ ಅವನನ್ನು ಎಚ್ಚರಿಸುತ್ತಿದ್ದನು. ಇದರ ನಿಮಿತ್ತ ಹೆರೋದಿಯಳು ಯೋವಾನನ ಮೇಲೆ ಹಗೆಯಿಟ್ಟು ಆತನನ್ನು ಕೊಲ್ಲಿಸಬೇಕು ಎಂದಿದ್ದಳು. ಆದರೆ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಅವಳಿಂದಾಗಿರಲಿಲ್ಲ. ಏಕೆಂದರೆ ಯೋವಾನನು ಸಂತನು ಹಾಗೂ ಸತ್ಪುರುಷನು ಎಂದು ಹೆರೋದನು ಅರಿತು ಆತನಿಗೆ ಭಯಪಟ್ಟು ಯಾವ ಅಪಾಯವೂ ಆತನಿಗೆ ಬಾರದಂತೆ ನೋಡಿಕೊಳ್ಳುತ್ತಿದ್ದನು. ಯೋವಾನನ್ನು ಹೇಳುತ್ತಿದ್ದ ಮಾತುಗಳನ್ನು ಕೇಳಿದಾಗಲೆಲ್ಲ ಹೆರೋದನ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಿತ್ತು. ಆದರೂ ಆತನ ಮಾತುಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು. ಕಡೆಗೊಮ್ಮೆ ಹೆರೋದಿಯಳಿಗೆ ಅನುಕೂಲವಾದ ಸಂದರ್ಭ ಒದಗಿತು. ಹೆರೋದನು ತನ್ನ ಹುಟ್ಟುಹಬ್ಬದ ದಿನಾಚರಣೆಯೆಂದು ಆಸ್ಥಾನಿಕರಿಗೂ ಸೇನಾಧಿಪತಿಗಳಿಗೂ ಗಲಿಲೆಯ ಪ್ರಾಂತ್ಯದ ಪ್ರಮುಖರಿಗೂ ಔತಣಕೂಟವನ್ನು ಏರ್ಪಡಿಸಿದನು. ಆ ಸಮಾರಂಭದಲ್ಲಿ ಹೆರೋದಿಯಳ ಮಗಳು ಔತಣ ಶಾಲೆಗೆ ಬಂದು ನರ್ತನ ಮಾಡಿದಳು. ಹೆರೋದನು ಅವನ ಜೊತೆಯಲ್ಲಿ ಭೋಜನಕ್ಕೆ ಕುಳಿತಿದ್ದ ಅತಿಥಿಗಳು ಅದನ್ನು ಬಹಳವಾಗಿ ಮೆಚ್ಚಿಕೊಂಡರು. ಆಗ ಅರಸ ಹೆರೋದನು ಅವಳಿಗೆ, ನಿನಗೆ ಏನು ಬೇಕಾದರೂ ಕೇಳು, ಕೊಡುತ್ತೇನೆ ಎಂದನು. ನೀನು ಏನು ಕೇಳಿಕೊಂಡರೂ ಸರಿ, ನನ್ನ ರಾಜ್ಯದಲ್ಲಿ ಅರ್ಧವನ್ನು ಕೇಳಿಕೊಂಡರೂ ಅದನ್ನು ನಿನಗೆ ಕೊಡುತ್ತೇನೆ ಎಂದು ಪ್ರಮಾಣ ಮಾಡಿದನು. ಅವಳು ತನ್ನ ತಾಯಿಯ ಬಳಿಗೆ ಹೋಗಿ, ಅಮ್ಮ, ನಾನು ಏನನ್ನು ಕೇಳಿಕೊಳ್ಳಲಿ ಎಂದು ವಿಚಾರಿಸಿದಳು. ಸ್ನಾನಿಕ ಯೋವಾನನ ತಲೆಯನ್ನು ಕೇಳು ಎಂದು ಆಕೆ ಮಗಳನ್ನು ಪ್ರೇರೇಪಿಸಿದಳು. ಕೂಡಲೇ ಅವಳು ಅರಸನ ಬಳಿಗೆ ಧಾವಿಸಿ, ಸ್ನಾನಿಕ ಯೋವಾನನ ತಲೆಯನ್ನು ಇದೀಗಲೇ ಒಂದು ತಟ್ಟೆಯಲ್ಲಿ ತರಿಸಿಕೊಡಿ, ಇದೇ ನನ್ನ ಬೇಡಿಕೆ ಎಂದು ಕೇಳಿಕೊಂಡಳು. ಅರಸನಿಗೆ ಅತೀವ ದುಃಖವಾಯಿತು. ಆದರೂ ಅತಿಥಿಗಳೆಲ್ಲರ ಮುಂದೆ ತಾನು ಮಾಡಿದ ಪ್ರಮಾಣದ ನಿಮಿತ್ತ ಅವಳ ಕೋರಿಕೆಯನ್ನು ನಿರಾಕರಿಸಲಾಗಲಿಲ್ಲ. ಆದುದರಿಂದ ಅವನು ಒಬ್ಬ ಪಹರೆಯವನನ್ನು ಕರೆದು ಕೂಡಲೇ ಯೋವಾನನ ತಲೆಯನ್ನು ತರಬೇಕೆಂದು ಅವನಿಗೆ ಆಜ್ಞೆ ಮಾಡಿ ಕಳುಹಿಸಿದನು. ಪಹರೆಯವನು ಸೆರೆಮನೆಗೆ ಹೋಗಿ ಯೋವಾನನ ತಲೆಯನ್ನು ಕತ್ತರಿಸಿ ಅದನ್ನು ತಟ್ಟೆಯಲ್ಲಿ ಇಟ್ಟು ಹುಡುಗಿಗೆ ತಂದುಕೊಟ್ಟನು. ಅವಳು ಅದನ್ನು ತನ್ನ ತಾಯಿಗೆ ಕೊಟ್ಟಳು. ಇದನ್ನು ಕೇಳಿದ ಯೋವಾನನ ಶಿಷ್ಯರು ಅಲ್ಲಿಗೆ ಬಂದು ಶವವನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಸಣ್ಣತನ ಎಲ್ಲಿದೆಯೋ ಅಲ್ಲಿ ದ್ವೇಷ ಇರುತ್ತದೆ. ಸಣ್ಣ ಮನಸ್ಸು ಪಡೆದವರು, ಸಂಕುಚಿತ ಮನಸ್ಸು ಹೊಂದಿರುವವರು ಪಾಪ ಕಾರ್ಯ ಮಾಡಲು ಮುಂದಾಗುತ್ತಾರೆ. ದ್ವೇಷವು ಸಣ್ಣ ಮನಸ್ಸು ಮತ್ತು ಪಾಪ ಪ್ರಜ್ಞೆ ಕಾಡುವ ಮನಸ್ಸು. ಇದುವೇ ದೊಡ್ಡ ಪಾಪವಾಗಿದೆ. ಆತ್ಮೀಯರೇ, ತಮ್ಮ ದ್ವೇಷವನ್ನು ಸಮರ್ಥಿಸಿಕೊಳ್ಳಲು ಅವರು ತಮ್ಮ ಸಣ್ಣತನವನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಹೆರೋದಿಯಳ ದ್ವೇಷಕ್ಕೆ, ಪಾಪ ಪ್ರಜ್ಞೆಗೆ ಸ್ನಾನಿಕ ಯೋವಾನರು ಬಲಿಯಾಗುತ್ತಾರೆ. ದ್ವೇಷದ ನಿಮಿತ್ತ ಸ್ನಾನಿಕ ಯೋವಾನನಲ್ಲಿದ್ದ ಧೈರ್ಯ, ನೈತಿಕತೆ, ಪ್ರಾಮಾಣಿಕತೆ ಇವೇ ಮುಂತಾದವು ಅವುಗಳಿಗೆ ಕಾಣದೆ ಹೋದವು. ಮನುಷ್ಯನು ದೈವತ್ವಕ್ಕೆ ಏರದಿದ್ದರೂ ಜಾರಿ ರಾಕ್ಷಸತನಕ್ಕೆ ಇಳಿಯಬಾರದು. ದುಷ್ಟತೆಯ ವಿರುದ್ಧ ಧೈರ್ಯದಿಂದ ಮಾತನಾಡುವವನ, ಸತ್ಯದ ಪರವಾಗಿ ನಿಷ್ಠೂರ ನುಡಿಯುವವನು, ಅಧಿಕಾರಿಗಳ ತಪ್ಪನ್ನು ಖಂಡಿಸುವವನ ಬಾಳು ದುರಂತದಲ್ಲಿ ಕೊನೆಗೊಳ್ಳುವುದೆಂದೇ ಇಂದಿನ ಶುಭ ಸಂದೇಶ ನೀಡುವ ಸಂದೇಶವಾಗಿದೆ. ಇಂದಿನ ವಿಶೇಷತೆ ರಕ್ತಸಾಕ್ಷಿ ಸಂತ ಸ್ನಾನಿಕ ಯೋವಾನರ ಯಾತನೆಯ ಸ್ಮರಣೆ. ಆತ್ಮೀಯರೇ, ಗೌರವ ಜೀವನದ ಅರಿವಿಲ್ಲದ ರಾಜನ ಕುಡಿತದ ಅಮಲು, ಮೋಹಕ ನೃತ್ಯ, ರಾಣಿಯ ಹಗೆಯ ಹೃದಯದ ದುರಾಲೋಚನೆಗಳೊಟ್ಟುಗೂಡಿ ಸ್ನಾನಿಕ ಯೋವಾನನ ರಕ್ತ ಭೂಮಿಯನ್ನು ತೊಯ್ಯುವಂತೆ ಮಾಡಿತು. ಹಳೆಯ ಒಡಂಬಡಿಕೆಯಲ್ಲೂ ಪ್ರವಾದಿಗಳ ಪಾಡನ್ನು ನೆನಪಿಸುವ ಸಂತ ಸ್ನಾನಿಕ ಯೋವಾನ ಸತ್ಯಕ್ಕೆ ಜೀವ ತೇಯುವುದೇ ಸತ್ಯಪರ ಬದುಕಿನ ಹಾದಿ ಎಂಬುದನ್ನು ಹರವುತ್ತಾನೆ. ಎಲಿಜಬೆತ್ ಮತ್ತು ಜಕಾರಿಯಾ
ಇವರ ಮಗನಾಗಿದ್ದ ಸ್ನಾನಿಕ ಯೋವಾನ ಪಶ್ಚಾತ್ತಾಪದ ಮಾರ್ಗದ ತನ್ನ ಬೋಧನೆಯನ್ನು ಆರಂಭಿಸುವವರೆಗೂ ಮರುಭೂಮಿಯಲ್ಲಿ ವಾಸಿಸುತ್ತಿದ್ದ. ಆತನು ತನ್ನ ಕೇಳುಗರನ್ನು ಪ್ರಾಮಾಣಿಕ ಬದುಕಿಗೆ ಪ್ರೇರೇಪಿಸುತ್ತಾ ತಮ್ಮ ಪಾಪಗಳಿಗೆ ಪರಿಹಾರವಾಗಿ ಜೋರ್ಡನ್ ನದಿಯಲ್ಲಿ ಸ್ನಾನದೀಕ್ಷೆ ಪಡೆಯುವಂತೆ ಪ್ರಚೋದಿಸುತ್ತಿದ್ದ. ಯೇಸು ಈತನಿಂದ ಸ್ನಾನದೀಕ್ಷೆಯನ್ನು ಪಡೆಯಲು ಬಂದಾಗ, ಇಗೋ ನನ್ನ ಪ್ರಿಯ ಪುತ್ರನು, ನನ್ನ ಮೆಚ್ಚುಗೆಗೆ ಪಾತ್ರನು ಎಂದು ಪಿತದೇವರು ಯೇಸುವನ್ನು ಈ ಲೋಕಕ್ಕೆ ಪರಿಚಯಿಸಿದರು. ಮೆಸ್ಸಿಯನ ಆಗಮನವನ್ನು ಎದುರು ನೋಡುತ್ತಾ ತನ್ನನ್ನು ಹಿಂಬಾಲಿಸಿ ಶಿಷ್ಯರಾಗ ಬಂದವರಿಗೆ ಯೋವಾನ ಪ್ರಾರ್ಥನೆ ಮತ್ತು ಉಪವಾಸಗಳಲ್ಲಿ ಬದುಕಲು ತಿಳಿಸುತ್ತಿದ್ದನು. ಆತನು ಎಂದಿಗೂ ತನ್ನನ್ನು ಹಿಂಬಾಲಿಸಿ ಬಂದ ಜನರ ಸಂಖ್ಯೆಯನ್ನು ನೋಡಿ ಗರ್ವಪಟ್ಟವನಲ್ಲ ಅಥವಾ ತಾನೇ ಶ್ರೇಷ್ಠ ಎಂದು ಬೀಗಿದವನೂ ಅಲ್ಲ. ಇದು ಮುಂಬರುವ ಲೋಕೋದ್ಧಾರಕನಿಗೆ ತಾನು ಮಾರ್ಗ ಸಿದ್ಧ ಮಾಡುತ್ತಿರುವ ಕರ್ತವ್ಯವೆಂದೇ ತಿಳಿದಿದ್ದ. ಸಮಯ ಪರಿಪಕ್ವವಾದಾಗ ತನ್ನ ಶಿಷ್ಯರನ್ನು ಯೇಸುವಿನೆಡೆಗೆ ಆಕರ್ಷಿಸಿದ. ಯೋವಾನನ ಶುಭ ಸಂದೇಶ ಅಧ್ಯಾಯ 1 35-37 ವಚನಗಳು. ರಾಜ ಹೆರೋದ್ ಆಂಟಿಪಾಸ್ ತನ್ನ ಸಹೋದರನ ಹೆಂಡತಿ ಹೆರೋದಿಯಳೊಂದಿಗೆ ಇಟ್ಟುಕೊಂಡಿದ್ದ ಅನೈತಿಕ ಸಂಬಂಧವನ್ನು ಬಹಿರಂಗವಾಗಿ ಖಂಡಿಸಿದ ಕಾರಣ ಯೋವಾನ ಸೆರೆವಾಸಿಯೂ ಆದ. ತನ್ನ ದಾರಿಗೆ ಅಡ್ಡವಾಗಿದ್ದ ಯೋವಾನನನ್ನು ಹಿಂಸಿಸಲು ಹೊಂಚು ಹಾಕುತ್ತಿದ್ದ ಹೆರೋದಿಯಳಿಗೆ ಹೆರೋದನ ಹುಟ್ಟುಹಬ್ಬದ ಅವಕಾಶಕ್ಕಿಂತ ದೊಡ್ಡ ದಾರಿ ಬೇಕಿರಲಿಲ್ಲ. ಸತ್ಯವನ್ನು ಎಂದೂ ಬಿಟ್ಟುಕೊಡದ, ಸುಳ್ಳಿನೊಂದಿಗೆ ಎಂದೂ ರಾಜಿಯಾಗದ ಯೋವಾನನ ನಿಲುಕದ ನಿಲುವು ಸತ್ಯ ನೀಡಿದ ಸಾವಿನ ತೀರ್ಮಾನಕ್ಕೆ ಶಿರಬಾಗಿತ್ತು. ಆತ್ಮೀಯರೇ, ಕ್ರಿಸ್ತನ ಹಾದಿಯನ್ನು ಇದೇ ನೈಜ ಮಾರ್ಗ ಎಂದು ಬೆರಳು ಮಾಡಿ ಖಚಿತ ದಾರಿ ತೋರಿಸಿದ ಯೋವಾನನ ಬದುಕು ಮತ್ತು ಸಾವು ತನ್ನನ್ನು ದೇವರಿಗೂ ಮತ್ತು ಪರರಿಗೂ ಅರ್ಪಿಸಿಕೊಳ್ಳುವ ರೀತಿಗೆ ಮಾದರಿಯಾಗಿತ್ತು. ಕಾಡು, ಮೇಡು, ಮಿಡತೆ, ಜೇನು, ಚರ್ಮ, ತುಪ್ಪಟ ಇವಿಷ್ಟರಲ್ಲೇ ಆತನ ಆಸ್ತಿ, ಆಹಾರ ಕ್ರಮ, ವಾಸ್ತವ್ಯವೆಲ್ಲವೂ ಅಡಗಿತ್ತು. ಯಾವುದನ್ನೂ ನಾಳೆಗಳಿಗೆ ಶೇಖರಿಸಿಡಬೇಕಾದ ಅಗತ್ಯವಿಲ್ಲದಷ್ಟು ಸರಳ ಬದುಕು. ಇದುವೇ ಲೌಕಿಕ ಸಂಪತ್ತಿನಿಂದ ಸಂಪೂರ್ಣ ನಿರ್ಗಮನ. ಇನ್ನೂ ಕಳೆದುಕೊಳ್ಳಬೇಕಾದುದು ಮತ್ತೇನೂ ಇರಲಿಲ್ಲ ಆತನಿಗೆ. ಮರುಭೂಮಿಯಲ್ಲಿ ಕರೆಯುತ್ತಿರುವ ಸ್ವರವು ನಾನೇ ಎಂದ ಆತ ತನ್ನ ಜೀವದ ಹಂಗನ್ನು ತೊರೆಯುವಷ್ಟು ಸತ್ಯ, ನ್ಯಾಯ, ನೀತಿಯ ಬದುಕಿಗೆ ಆಕರ್ಷಿತನಾಗಿದ್ದ. ಅಂತಹ ಬದುಕು ಕ್ರಿಸ್ತನ ಹಿಂಬಾಲಕರಾದ ನಮ್ಮೆಲ್ಲರದಾಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.